ಈ ಒಂದು ಜಾತ್ರೆ ಅರಿವನ್ನ ಮೂಡಿಸ್ತಕ್ಕಂಥದ್ದು, ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಯವರು ನಿನ್ನೆಯಿಂದಲೂ ಕೂಡ ಈ ಜಾತ್ರಾ ಮಹೋತ್ಸವವನ್ನ ಈಗಾಗಲೇ ಬಹಳ ವಿಜೃಂಭಣೆಯಿಂದ ನಡೆಸಿರ್ತಕ್ಕಂಥದ್ದು. ನಮ್ಮೆಲ್ಲರ ಬೇಡಿಕೆಗಳ ಬಗ್ಗೆ ಸನ್ಮಾನ್ಯ ನಾಗೇಂದ್ರರವರು, ಸತೀಶ್ ಜಾರಕಿಹೊಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಆದ್ರೆ ನನ್ನ ಒಂದು ಮನಸ್ಸಿನ ಭಾವನೆ, ಇಡೀ ಭೂಮಂಡಲಕ್ಕೆ ಶ್ರೀರಾಮನನ್ನ ಪರಿಚಯಿಸಿದಂತವರು ಮಹರ್ಷಿ ವಾಲ್ಮೀಕಿಯವರು. ಮಹರ್ಷಿ ವಾಲ್ಮೀಕಿ ಶ್ರೀರಾಮನನ್ನ ರಾಮಾಯಣದ ಗ್ರಂಥದ ಮೂಲಕ ಪರಿಚಯಿಸದೇ ಇದ್ರೆ ರಾಮನ ಪರಿಚಯವೇ ಆಗ್ತಾ ಇರಲಿಲ್ಲ. ಈ ದಿವಸ ರಾಮನ ದೇವಸ್ಥಾನ ಕಟ್ತಕ್ಕಂಥವ್ರು ಮೊದಲು ವಾಲ್ಮೀಕಿ ದೇವಸ್ಥಾನ ಕಟ್ಟಿಸ್ಬೇಕಾಗಿತ್ತು. ಇದು ನಮ್ಮೆಲ್ಲರ ನಿರೀಕ್ಷೆ ಇತ್ತು. ಆದ್ರೆ ಅದು ಹುಸಿಯಾಗಿದೆ. ನಮ್ಮ ಬೇಡಿಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರದ ಪಕ್ಕದಲ್ಲೇ ಭವ್ಯವಾದಂತಹ ವಾಲ್ಮೀಕಿ ಮಂದಿರವನ್ನ ಕಟ್ಟತಕ್ಕಂಥ ಮುಂದಿನ ನಮ್ಮ ಗುರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆಯೇ ಏನು ರಾಮರಾಜ್ಯದ ಕಲ್ಪನೆಯನ್ನ ಕೊಟ್ಟಂತದ್ದು ರಾಮಾಯಣದ ಮೂಲಕ ಮಹರ್ಷಿ ವಾಲ್ಮೀಕಿಯವರು. ಆ ರಾಮರಾಜ್ಯದ ಕಲ್ಪನೆಯನ್ನ ಇವತ್ತು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರ ಯೋಗಕ್ಷೇಮವನ್ನ, ಅವರ ಅಭಿವೃದ್ಧಿಯನ್ನ ಬಳಸುವುದರ ಜೊತೆಗೆ ಏನು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತಹ ಸಮುದಾಯ, ತಳ ಸಮುದಾಯಗಳ ಅಭಿವೃದ್ಧಿಗೂ ಕೂಡ ಈಗಾಗಲೇ ಶ್ರಮವನ್ನ ವಹಿಸಿ ಅವರ ಅಭಿವೃದ್ಧಿಗೆ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಕೊಟ್ಟಿದ್ದಾರೆ. ನಾನು ವಿವರವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಸನ್ಮಾನ್ಯ ನಾಗೇಂದ್ರರವರು ಸುಮಾರು ಪುಟಗಳ ಬೇಡಿಕೆಗಳೆಲ್ಲ ಮಂಡಿಸಿದ್ದಾರೆ. ಆ ಒಂದು ಬೇಡಿಕೆ ಹಿನ್ನೆಲೆಯಲ್ಲಿ 3 ಪೇಜ್ 30 ಪೇಜ್ ಅಷ್ಟಿದೆ ಅದು. ಆದರೂ ಕೂಡ ನಾವು ಹೆಚ್ಚು ಬೇಡಿಕೆಗಳನ್ನ ಮಂಡಿಸ್ಲಿಕ್ಕೆ ಹೋಗೋದಿಲ್ಲ. ನಮ್ಮನ್ನೆಲ್ಲರೂ ಕೂಡ ಶಾಸಕರನ್ನ ಕರೆಸಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಬೇಡಿಕೆಗಳೆಲ್ಲ ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಇದೆ. ಮತ್ತೆ ಸನ್ಮಾನ್ಯರೇ, ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಯಾರು ನಮ್ಮ ಯೋಗಕ್ಷೇಮವನ್ನ, ನಮ್ಮ ಹಿತವನ್ನ, ನಮ್ಮ ಉತ್ತಮ ಬದುಕನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಜೊತೆನಲ್ಲಿ ನಾವಿರ್ಬೇಕು. ನಮ್ಮ ಸಮುದಾಯ ಯಾವತ್ತು ದ್ರೋಹ ಮಾಡ್ತಕ್ಕಂಥ ಸಮುದಾಯ ಇಲ್ಲ. ಎದುರು ನಿಂತು ಹೇಳ್ತಕ್ಕಂಥ, ಮಾತನಾಡ್ತಕ್ಕಂಥ ಸಮುದಾಯ ನಮ್ದು. ಹಾಗಾಗಿ ನಮ್ಮ ಭಾವನೆಗಳು ಏನೇ ಮನಸ್ಸಿಗೆ ನೋವಾಗ್ಬೋದು, ಇನ್ನೊಂದಾಗ್ಬೋದು, ಆದ್ರೆ ನಾವು ಯಾವತ್ತೂ ಕೂಡ ದ್ರೋಹಿಗಳಲ್ಲ. ನಾವು ನಂಬಿದವರಿಗೆ ನಮ್ಮ ಶಿರವನ್ನ ಕೊಡ್ತಕ್ಕಂಥ ಸಮುದಾಯ ನಮ್ದು. ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯಕ್ಕೆ ಬೆಂಬಲವನ್ನ ಇಲ್ಲಿಯವರೆಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿರ್ತಕ್ಕಂಥದ್ದು. ಜೊತೆನಲ್ಲಿ ಇನ್ನೊಂದು ಅಂಶವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇಲ್ಲಿನವರೆಗೆ ಬಂದಿರತಕ್ಕಂಥ ಯಾವುದೇ ಮಂತ್ರಿ ಮಂಡಲದಲ್ಲಿ 3 ಜನ ವಾಲ್ಮೀಕಿ ಸಮುದಾಯದವರಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಕೆಲವು ಮಂತ್ರಿ ಮಂಡಲದಲ್ಲಿ ನಮ್ಮ ಸಮುದಾಯದ ಪ್ರಾತಿನಿಧ್ಯತೆ ಇರಲಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯವರು 3 ಜನ ಮಂತ್ರಿಗಳನ್ನಾಗಿ ನಮಗೆ ಮಾಡಿ ನಮ್ಮ ಸಮಾಜಕ್ಕೆ ಗೌರವವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಸಮಾಜದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುವ ಜೊತೆಯಲ್ಲಿ ಮತ್ತೊಂದೇ ಒಂದು ಅಂಶವನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಕ್ಕಂಥದ್ದು. ಅಂತಿಮವಾಗಿ ಏನು 75ನೇ ವರ್ಷದ ಸಿದ್ದರಾಮೋತ್ಸವ ಕಾರ್ಯಕ್ರಮ ಇದೆ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಮಲ್ಲಿಕಾರ್ಜುನ ಎಲ್ಲರೂ ಕೂಡ ಸೇರಿ, ಎಲ್ಲ ಮುಖಂಡರು ಸೇರಿ ನಾವು ಆಚರಣೆಯನ್ನ ಮಾಡುದು. ಆದ್ರೆ ಆ ಸಿದ್ದರಾಮೋತ್ಸವ ಜಯಂತಿಯ ಆಚರಣೆ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನ ಮಾಡಿದ್ರು. ರಾಜಣ್ಣನೆಲ್ಲ ಮಾಡಿದ್ದವರು ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಂತಹ ಗೌರವ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕು. ಯಾರು ಬೇಕಾದ್ರೂ ಆಗ್ತಾ ಇದ್ರು, ಎಂತ ಪ್ರಮುಖರು ಬೇಕಾದ್ರೂ ಆಗ್ತಾ ಇದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ಹೊರತುಪಡಿಸಿ ನಮ್ಮ ಸಮುದಾಯದ ಪರವಾಗಿ ನನ್ನನ್ನ ಅಧ್ಯಕ್ಷರನ್ನಾಗಿ ಮಾಡಿದಂತಹದ್ದನ್ನ ಈ ರಾಜ್ಯದ ಸಮಸ್ತ ವಾಲ್ಮೀಕಿ ಸಮುದಾಯಕ್ಕೆ ಕೊಟ್ಟಂತಹ ಗೌರವ ಅಂತೇಳಿ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ, ಈಗಾಗಲೇ ವಾಲ್ಮೀಕಿಯ ದೇವಸ್ಥಾನವನ್ನ ಅಯೋಧ್ಯೆಯಲ್ಲಿ ನಾವು ಕಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿರ್ಣಯ ಮತ್ತು ಒಂದು ಅಂಶ ಮುಖ್ಯಮಂತ್ರಿಗಳ ಗಮನಕ್ಕೆ, ಯಾಕೆಂದ್ರೆ 4ವರೆಗೆ ಹೋಗ್ಬೇಕು ನಾವು, ಅದಕ್ಕೋಸ್ಕರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗದೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಶಿಥಿಲವಾಗಿರ್ತಕ್ಕಂಥ ಶ್ರೀರಾಮನ ದೇವಸ್ಥಾನಗಳೆಲ್ಲ ಕರ್ನಾಟಕದ ಸರ್ಕಾರದ ವತಿಯಿಂದ ಜೀರ್ಣೋದ್ಧಾರ ಮಾಡಿ ಅವರು ಅಯೋಧ್ಯೆ ಕಟ್ಟಿರ್ತಕ್ಕಂಥ ಅಯೋಧ್ಯೆ ಮೋದಿ ರಾಮನಿಗೆ ವಿರುದ್ಧವಾಗಿ ನಾವು
ದಶರಥ ರಾಮನ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.